ದೇವತಾಧಿಕರಣ ಈಗ ಒಂದು ವಿಶೇಷ ಬಂತು. ಇಷ್ಟೊತ್ತಾಗಿದ್ದಕ್ಕಿಂತ ಸ್ವಲ್ಪ ಭಿನ್ನವಾದ ವಿಷಯ ಬರುತ್ತೆ. ಈಗ ಏನು ಭಿನ್ನ ವಿಷಯ ಅಂತ ಹೇಳ್ತಾರೆ. ಈಗ ಪ್ರಸಂಗ ಏನು ಬಂತೀಗ ಮನುಷ್ಯಾಧಿಕಾರಿತ್ವಾತ್ ಅಂತ. ವಾಮನ ಪ್ರಸಂಗ ಹೇಳಬೇಕಾದ್ರೆ ಮನುಷ್ಯಾಧಿಕಾರತ್ವಾತ್ ಅಂತ ಹೇಳಿದರು. ಆಗ ನಮಗೆ ಪ್ರಶ್ನೆ ಶುರುವಾಯಿತು. ಶಬ್ದ ಇಟ್ಟಿದೆ ನಾ ಹಾಂ ಹೃದಯಪೇಕ್ಷೆಯಾತು. ಹೃದಯದಲ್ಲಿ ಹೃದಯ ಅಂಬುದು ಮನುಷ್ಯನಿಗಿದೆ. ಧ್ಯಾನ ಮನುಷ್ಯ ಮಾಡಬೇಕು. ಪ್ರಾಣಿಗಳಿಗೆ ಧ್ಯಾನ ಏನೋ ಹೇಳಿಲ್ಲ. ಬುದ್ಧಿಶಕ್ತಿ ಏನೂ ಇಲ್ಲ ಅವರಿಗೆ. ಮನುಷ್ಯಾಧಿಕಾರ ಅಂತ ಹೇಳಿದ ತಕ್ಷಣ ಪ್ರಶ್ನೆ ಶುರುವಾಯಿತು. ಹಾಗಿದ್ದರೆ ಮನುಷ್ಯಾಣಾಮೇವ ವೇದವಿದ್ಯಾಯಾಮಧಿಕಾರ ಇತ್ಯುಕ್ತಂ. ಮನುಷ್ಯರಿಗೆ ಮಾತ್ರ ವೇದಾಧಿಕಾರ ಇದೆ, ಬೇರೆದವ್ರಿಗೆ ಇಲ್ಲ ಅಂತ ಫಸ್ಟ್ ಪಾಯಿಂಟ್ ಇದೆ. ತಿರ್ಯಗಾದ್ಯಪೇಕ್ಷೆಯೈವ ಮನುಷ್ಯತ್ವ ವಿಶೇಷಣ ಮುಕ್ತಂ ನತು ದೇವಾದ್ಯಪೇಕ್ಷೆಯ ಇತ್ಯಾಹ. ಆ ಮನುಷ್ಯರಿಗೆ ಮಾತ್ರ ಅಧಿಕಾರ ಅಂತ ಹೇಳಿದ್ರಿಂದ ಒಂದು ಸಂಶಯ ಬಂತು. ದೇವತೆಗಳಿಗಿಲ್ವಾ ಅಂತ ಪ್ರಶ್ನೆ ಬಂತು. ದೇವತೆಗಳಿಗಿದೆ, ಮನುಷ್ಯರಿಗೆ ವೇದಾಧಿಕಾರ ಇದೆ. ಆದರೆ ವೇದ ವಿದ್ಯೆಯಲ್ಲಿ ಹೇಳಿದ ಅನೇಕ ವಿದ್ಯೆಗಳ ಉಪಾಸನೆ ಮಾಡೋ ಅಧಿಕಾರ ಇಲ್ಲ. ದೇವತೆಗಳಿಗೆ ಏನಿದೆ ಅಧಿಕಾರ. ಮೆಡಿಕಲ್ ಯಾರು ಬೇಕಾದ್ರೂ ಓದ್ಬೋದು. ಆದರೆ ಡಾಕ್ಟ್ರ್ ಆಗಬೇಕಾದ್ರೆ ಮಾತ್ರ ಒಂದು ಮೆಥಡ್ ಇದೆ. ಬೇರೆ ರೀತಿ ಹೋದರೆ ಅಫೆನ್ಸ್ ಆಗುತ್ತೆ. ಸುಮ್ಮನೆ ಯಾವ ಪುಸ್ತಕ ಯಾರು ಬೇಕಾದ್ರೂ ಓದ್ಕೊಂಡು. ಆದರೆ ಅದು ಹಾಗಲ್ಲ. ಇದು ಆ ರೀತಿಯಲ್ಲಿ ವೇದಾಧಿಕಾರ ಇವರಿಗಿದೆ. ಆದರೆ ವೇದವಿದ್ಯೆ ಉಪಾಸನಾಧಿಕಾರ ಮಾತ್ರ ಯಾರಿಗಿದೆ? ದೇವತೆಗೆ ಮಾತ್ರ. ನಿಮಗೇನಾಗಿತ್ತು ಪುಸ್ತಕ ನೋಡಿ ಉತ್ತರ ಸಿಕ್ತು, ಮುಗಿದೋಯಿತು. ಯಾವ ಡಾಕ್ಟ್ರ್ ಅಂತ ಬೋರ್ಡ್ ಹಾಕೋಬಾರ್ದು. ಹೋಗಿ ಅದ್ರ ಮೇಲೆ ನೀನು ಮಾಡಿದ ಕೆಲಸಕ್ಕೆ ಏನು ಸಿಗಲಿಲ್ಲ ನಿನಗೀಗ ಡಾಕ್ಟ್ರ್ ಅಂತ ಕರಿಬಾರ್ದು. ಇವತ್ತು ಯೂಟ್ಯೂಬ್ನಲ್ಲಿ ತುಂಬ ಜನ ಎಂಥದ್ದು ಹಾಕ್ತಾರೆ ಗೊತ್ತಾ? ಏನೇನೋ ಗೊತ್ತಿರೋದಿಲ್ಲ ಅವ್ರಿಗೆ ಹಾಕಿಬಿಡ್ತಾರೆ. ಅದು ಇವ್ರು ಮಾಡಿಬಿಟ್ರೆ ಹಾಳಾಗಿ ಹೋಗ್ಬಿಡ್ತಾರೆ ಅಷ್ಟೇ. ಕೆಲವರು ಅಪರೂಪಕ್ಕೆ ಒಳ್ಳೇದು ಬರುತ್ತೆ. ಅವರಿಗೆಲ್ಲ ಬ್ಯುಸಿ ಇರ್ತಾರೆ, ಅವ್ರು ಹಾಕೋದೇ ಇಲ್ಲ. ಸಂಬಂಧಪಟ್ಟವ್ರು ಯಾರು ಈ ಕಡೆ ಹಾಕೋದೇ ಇಲ್ಲ. ಇದು ಎಕ್ಸೆಪ್ಷನ್ಸ್ ಕೆಲವು ಇರುತ್ತೆ ಅಷ್ಟೇ. ಇವರೆಲ್ಲ ಏನೋ ಹಾಕಿದ್ದು ಏನೋ ಕೊಟ್ಬಿಡ್ತಾರೆ. ಅದಕ್ಕೆಲ್ಲ ತೊಗೊಳ್ಬಾರ್ದು. ಎಷ್ಟೋ ಸರ್ತಿ ಏನಾಗುತ್ತೆ ಅದು ಹಿಂದೆ ಮುಂದಾಗುತ್ತೆ. ಭಾಳ ತಪ್ಪದು, ತುಂಬ ತಪ್ಪದು. ಕೆಲವೆಲ್ಲ ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಆಯುರ್ವೇದ ಔಷಧಿಗೆಲ್ಲ ಸೈಡ್ ಎಫೆಕ್ಟ್ ಇಲ್ಲ ಅಂತೇಳಿ ತಪ್ಪೋದು. ಎಲ್ಲರಿಗೂ ಸೈಡ್ ಎಫೆಕ್ಟ್ ಇದೆ. ಸೈಡ್ ಎಫೆಕ್ಟ್ ಇಲ್ಲ. ಆ ಊಟ ಮಾಡಿದ್ರೆ ಸೈಡ್ ಎಫೆಕ್ಟ್ ಇದೆ, ಗೊತ್ತಾಯ್ತಾ? ಜಾಸ್ತಿ ತಿಂದ ಓವರ್ ಡೋಸ್ ಆಯ್ತದ ಅಷ್ಟೊತ್ತು ಸೇರ್ತಾನೋ ಇಲ್ಲ. ಕೆಲವು ತಗೊಂಡ ನಾವು ಎಲ್ಲ ಊಟದ ವ್ಯವಸ್ಥೆ ಯಾಕೆ ಮಾಡಿದ್ದಾರೆ, ಎಲ್ಲ ವಿಟಮಿನ್ ಸಿಗಾಗ ಮಾಡಿದ್ದಾರೆ. ಒಂದೇ ರೀತಿ ತೊಗೋತೋದ್ರೆ ಏನಾಗುತ್ತೆ? ಒಂದು ವಿಟಮಿನ್ ಜಾಸ್ತಿ ಆಗುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಚೇಂಜ್ ಮಾಡೋದು ಅದಕ್ಕೋಸ್ಕರ ರುಚಿ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಹೋಗಿ ಹುಷಾರಾಗಿರ್ಬೇಕು. ಗೂಗಲ್ ಡಾಕ್ಟ್ರ್ ಆಗಬಾರ್ದು ಯಾರು ಕೂಡ, ಭಾರಿ ಡೇಂಜರು. ಅದನ್ನು ಡಾಕ್ಟ್ರ್ ಅಂತ ಕರಿಬಾರ್ದು ಕೂಡ. ಅದನ್ನು ಹೇಳ್ತಾರೆ. ಯಾರಿಗೆ ಬಂದೇ ಬರುತ್ತೆ. ಒಂದೇ ಯಾವ ಕಾರಣ ಬರುತ್ತೆ, ಮಿಶ್ರಣ ಮಾಡ್ಕೋತಾರೆ, ಮತ್ತು ಇನ್ನೂ ಕೆಳಗೆ ಹೋಗ್ತಾರೆ. ಮೇಲು ದಪ್ಪ ಧಾವಿನ ಪಟ ಅಂತಾರಲ್ಲ, ಕರೆಕ್ಟ್. ಇನ್ನೇನು ನೆಕ್ಸ್ಟ್ ಮೂಮೆಂಟ್ ಇರಬೇಕು, ಊರು ಪಾಠ ಹೋಗ್ಬಿಡ್ತಾರೆ. ಪುಣ್ಯಕ್ಕದು ಬೋರ್ಡ್ ಹೊರಗೆ ಹಾಕೋದಿಲ್ಲ ಅಷ್ಟೇ. ಬೋರ್ಡ್ ಹೊರಗೆ ಹೋಗೋದಿಲ್ಲ. ಅದು ಫೀಲ್ಡಲ್ಲಿ ಇರ್ತಾರೆ, ಇನ್ವ್ಯಾಲಿಡ್ ಆಗಿಬಿಡ್ತಾರೆ. ಓಂ ತದುಪರ್ಯಪಿ ಬಾದರಾಯಣ ಸಂಭವಾತ್ ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಮನುಷ್ಯಾಧಿಕಾರ ಇದೆ ಅಂದಮೇಲೆ ಮೇಲವರಿಗೆ ಅಧಿಕಾರ ಇದ್ದೇ ಇದೆ ಅಂತ ಅರ್ಥ. ಕೆಳಗಿನವರಿಲ್ಲ ಅಂತ ಅರ್ಥ. ಮೇಲವ್ರಿಗೆ ಇವತ್ತು ಫಸ್ಟ್ ಕ್ಲಾಸ್ ತೊಗೊಂಡು ಸೆಕೆಂಡ್ ಕ್ಲಾಸ್ ಬರೋ ಬೇಡ ಅಂತ ಹೇಳೋದಿಲ್ಲ. ಅವನೇ ಬೇಡ ಅಂತಾರೆ ಅಷ್ಟೇ. ಅದು ಇವನು ಅಲ್ಲಿಗೆ ಹೊರಗೆ ಬಿಡೋದಿಲ್ಲ. ಅರ್ಥ ಆಯ್ತಾ? ಈಗ ಕೆಳಗಿನವನು ಮೇಲಕ್ಕೆ ಹೊರಗೆ ಬಿಡೋದಿಲ್ಲ. ಮೇಲವನು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಗೊತ್ತಾಯ್ತು? ಅವ್ನು 1ನೇ ಕ್ಲಾಸ್ ಪುಸ್ತಕ ಓದ್ತಾರೆ ಪ್ರೊಫೆಸರ್. ಯಾಕೆ ಓದ್ತೀರಿ ಅಂತ ಕೇಳಬಾರ್ದು. ಅವ್ನು ಸುಮ್ಮನೆ ಖುಷಿಗೆ ಓದ್ತಾನೆ ಅಷ್ಟೇ. ಹೇಗಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು. ನಮಗೆಲ್ಲ ಇಬ್ಬಂದಿರ ಗೊತ್ತಿರೋದಿಲ್ಲ. ಕೆಲವು ಕನ್ನಡ ಪಾಸ್ ಮಾಡೋಕೆ ಕಂಪಲ್ಸರಿ ಕನ್ನಡ ಪಾಸ್ ಮಾಡಬೇಕು. ಪ್ರಮೋಷನ್ಗೆ ಕೆಲಕ್ಕೆಲ್ಲ ಪ್ರೊಫೆಷನ್ ಕಂಪ್ಲೀಟ್ ಮಾಡ್ಬೇಕಾರೆ ಇವರು ದೊಡ್ಡ ಅಧಿಕಾರಿ ಇವರು. ಅವ್ನು ಕನ್ನಡ 4ನೇ ಪುಸ್ತಕ ಓದ್ತಾ ಕೂತಿರ್ಬೇಕು. ಪರೀಕ್ಷೆಗೆ ಅದನ್ನಿಟ್ಟಿರ್ತಾರೆ. ಅದ್ರ ಪಾಠ ಹೇಳಿಸ್ಕೋಬೇಕು. ಇವತ್ತು ಗೊತ್ತಿರೋದಿಲ್ಲ ಅವರಿಗೆ. ನೋಡೋದಕ್ಕೆ ಏನಿಸುತ್ತೆ, ಅಷ್ಟು ಮೇಲೂ ಇಷ್ಟು ಓದ್ತಾರಲ್ಲ ಅಂತೇಳಿ. ಅದು ಲ್ಯಾಂಗ್ವೇಜ್ ಹೊಸದೇ ಅದು. ಆದ್ದರಿಂದ ಓದಲೇಬೇಕಾಗ್ತದೆ. ಆದರೆ ಕೆಲವರು ಮಾತ್ರ ಸುಮ್ಮನೆ ಓದ್ತಾನಲ್ಲ, ಅದಕ್ಕೆ ಯಾರು ಬ್ಯಾನ್ ಇಲ್ಲ ಅದಕ್ಕೆ, ಸುಮ್ಮನೆ ಓದೋದಕ್ಕೆ. ಇದಕ್ಕೆ ಮಾತ್ರ ಮೇಲು ಓದೋಕ್ಕೆ ಬ್ಯಾನ್ ಇದೆ. ಮೇಲು ಓದೋಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಅರ್ಥನೂ ಆಗಲ್ಲ, ಹೋದರೆ ಅಪಾಯನೂ ಇದೆ. ಓಂ ತದುಪರ್ಯಪಿ ಬಾದರಾಯಣ ಅಸಂಭವಾತ್. ಓಂ ತದುಪರಿ ಮನುಷ್ಯಾಣಾಂ ಸತಾಂ ದೇವಾದಿತ್ವ ಪ್ರಾಪ್ತ್ಯುಪರಿ ಸಂಭವತಿ ತೇಷಾಂ ವಿಶಿಷ್ಟ ಬುದ್ಧ್ಯಾದಿಭಾವ. 2 ಪಾಯಿಂಟ್. ಈಗ ಒಂದು ಪಾಯಿಂಟು ದೇವತೆಗಳಿದೆ, ಇನ್ನೊಂದು ಪಾಯಿಂಟ್ ಇದೇ ಮನುಷ್ಯ ಇದ್ದಾನೀಗ. ಅವನು ಮುಂದೆ ಸ್ವರೂಪತಃ ದೊಡ್ಡ ದೇವತೆ. ಅವನು ಮನುಷ್ಯನಾಗಿ ಹುಟ್ಟಿದ್ದಾನೀಗ. ಅವನು ಮುಂದೆ ದೇವತೆಯೇ ಆಗಿಬಿಡ್ತಾನೆ. ಅಧಿಕಾರ ಇದೆಯೋ ಇಲ್ವೋ? ಇದ್ದೇ ಇದೆ. ಯಾಕೆ ವೇದಗಳಂದರೆ ಅಪ್ ಟು ಗಾಡ್ ಇರೋದರಿಂದ, ದೇವರ ಅನುಯಾಯಿಗಳನ್ನು ಆದ್ದರಿಂದ ನಮ್ಮ ಯೋಗ್ಯವಾದ ಪದವಿಗೆ ಅಧಿಕಾರ ಇರೋದರಿಂದ ಓದ್ಬೋದು. ಮತ್ತು ಕೆಲವು ವಿಷಯ ಸುಮ್ಮನೆ ತಿಳ್ಕೊಳ್ಳೋದಕ್ಕೆ ಬ್ಯಾನ್ ಇಲ್ಲೇ ಇಲ್ಲ, ತಿಳ್ಕೊಳ್ಬೋದು. ಅದು ಯೋಚನೆ ಮಾಡಬೇಡಿ. ಕೆಳಗಿನವರಿಲ್ಲ ಅಂತ ಹೇಳಿದರೆ ಮೇಲವರಿಗಿಲ್ಲ ಅಂತ ಅರ್ಥ ಅಲ್ಲ. ಮೇಲವರಿಗಿಲ್ಲ ಅಂತ ಅರ್ಥ ಅಲ್ಲ. ಒಂದು ಮೇಲೆ ಹೋದ್ಮೇಲೆ ಇಲ್ಲ ಅಂತಲೂ ಅರ್ಥ ಅಲ್ಲ. ಮೇಲೆ ಹೋದ್ಮೇಲೆ ಕೂಡ ಏನು ಮಾಡ್ಬೋದು, ಇನ್ನೂ ಮೇಲಿಂದಿದೆ ಅದರಲ್ಲಿ. ವೇದ ಇನ್ನೂ ಮೇಲಿಂದ ಇರೋದ್ರಿಂದ
ಕೆಳಗಿಂದ ಓದಿದ್ರೂ ತೊಂದರೆ ಇಲ್ಲ, ಮೇಲಿಂದಂತೂ ಇದ್ದೇ ಇರೋದ್ರಿಂದ ಓದೇ ಓದ್ತಾನೆ. ತಿರ್ಯಗಾದೀನಾಂ ತದಭಾವಾದ. ಇದು ತಾತ್ಪರ್ಯ ಏನು ಅಂದರೆ ತಿರ್ಯಗ್ ಪ್ರಾಣಿಗಳಿಗೆ, ತಿರ್ಯಗ್ ಯೋನಿಯವರಿಗಿಲ್ಲ, ಅದು ಇಂಪಾರ್ಟೆಂಟ್. ತೇಷಾಮಪಿ ಯತ್ರ ವಿಶಿಷ್ಟ ಬುದ್ಧ್ಯಾದಿ ಭಾವ ತತ್ರ ವಿರೋಧ ನಿಷೇಧಾಭಾವ ದೃಶ್ಯಂತೆ ಹಿ ಚರಿತಾರ್ಯಾದಯ. ಅಲ್ಲೊಂದು ಹೊಸ ನೋಟೊಂದು, ಮನುಷ್ಯರಿಗೆ ಮಾತ್ರ ಬೇರೆ ಇಲ್ಲ ಅಂತ ಹೇಳಿದ್ರಲ್ಲ, ಆದರೆ ಒಂದು ವಿಶೇಷ ಇದೆ. ಕೆಲವೊಮ್ಮೆ ಪ್ರಾಣಿಗಳಿಗೂ ವೇದಾಧಿಕಾರ ಇದೆ ಅಂತೇಳಿ, ಪ್ರಾಣಿಗಳಿಗೂ ವೇದಾಧಿಕಾರ ಇದೆ. ಎಲ್ಲಿ ಬಂತದು? ಖಾಂಡವನ ದಹನದ ಕಾಲಕ್ಕೆ 4 ಪಕ್ಷಿಗಳು ಉಳ್ಕೊಂಡ್ಬಿಟ್ರು, 4 ಪಕ್ಷಿಗಳು, ಜರಿತಾರಿ ಮೊದಲಾದ ಹೆಸರವಕ್ಕೆ. ಯಾತಕ್ಕೆ ಸಾಯಲಿಲ್ಲ ಅಂತ ಪ್ರಶ್ನೆ. ಅವೇನು ಮಾಡಿದ್ವು ಗೊತ್ತೇನೋ, ಅವರಪ್ಪ ಅವ್ರು ವೇದ ಹೇಳ್ಕೊಟ್ಟಿದ್ರು, ವೇದ ಮಂತ್ರ ಹೇಳಿಬಿಟ್ರು, ಅವು ಆಗಲೇ ಸುಡಲೇ ಇಲ್ಲ ಅವರು. ಅರ್ಥ ಆಯ್ತಾ? ಮನುಷ್ಯರೆಲ್ಲ ಅವರು ಪ್ರಾಣಿಗಳು, ಗೊತ್ತಾಯ್ತಾ? ಇದೆ. ಆದ್ದರಿಂದ ಮನುಷ್ಯರಿಗಿಲ್ಲ ಅಂತ ಹೇಳಿದರೆ ತಿರ್ಯಗೂ ಇಲ್ಲ ಅಂತ ಅರ್ಥ. ಅದು ಎಕ್ಸೆಪ್ಷನ್ ಬೇರೆ ಇದೆ. ಏನಂತ? ಬುದ್ಧಿ ಇದ್ದರೆ ಓದ್ಬೋದು ಅಂತೇಳಿ, ಬುದ್ಧಿ ಇದ್ದರೆ ಓದ್ಬೋದು. ಇಲ್ಲೇ ವಾಕ್ಯ ನೋಡಿ, ತೇಷಾಂ ಯತ್ರ ವಿಶಿಷ್ಟ ಬುದ್ಧ್ಯಾದಿ ಭಾವ ತತ್ರ ವಿರೋಧ. ವಿಶಿಷ್ಟವಾದ ಸಾಮರ್ಥ್ಯ ಇದ್ದರೆ ವಿರೋಧ ಇಲ್ಲ, ನಿಷೇಧ. ಯಾವ ಯುಗದಲ್ಲಿ? ಎಷ್ಟೋ ಕಥೆಗಳಲ್ಲಿ ಕೇಳಿಲ್ಲ ಪಕ್ಷಿಗಳು ಮಾತಾಡೋದು ನೀವೀಗ. ಅವೆಲ್ಲ ಬರೀ ಮನುಷ್ಯರಲ್ಲ, ಆ ಯೋನಿಯಲ್ಲಿ ಬರೀ ಪ್ರಾಣಿಗಳಲ್ಲ, ಅವರು ಬರೀ ಪ್ರಾಣಿಗಳಲ್ಲ, ಯಾವುದೋ ಕಾರಣದ ಪ್ರಾಣಿಯಾಗಿ ಹುಟ್ಟಿರ್ತಾರೆ ಹೊರತು ಸ್ವರೂಪ ಪ್ರಾಣಿಗಳಲ್ಲ ಅವರು. ಅದಕ್ಕೆ ಅವ್ರಿಗೆ ಜ್ಞಾನ ಇಲ್ಲ, ಉಳಿದವರಿಗೆಲ್ಲ ಇರೋದಿಲ್ಲ, ಬರೀ ಪ್ರಾಣಿಗಳಿಗೆ ಇರೋದಿಲ್ಲ. ಅವು ಮಾತಾಡಿಕೊಂಡ್ರೆ ಬೇರೆ ಮಾತು, ಅದು ನಮಗೆ ಹೇಳುವಂಥ ಮಾತು ಕೂಡ ಅವ್ರಿಗೆ ಮಾಡೋಕ್ಕೆ ಬರುತ್ತೆ, ನಮ್ಮ ಮಾತು ಅವ್ರು ತಿಳ್ಕೊತಾರೆ. ಯಾರು? ಅಲ್ಲ, ಇನ್ನೂ ಮುಗಿದಿಲ್ಲ, ಇನ್ನೂ ಮುಂದಿದೆ, ಇನ್ನೂ ಮುಗಿದೋಗಿಲ್ಲ ಅದಿನ್ನೂ. ಈಗಾಗಲೇ ಎಲ್ಲ ಓದ್ಕೊತ ಮುಚ್ಕೊಂಡು ಎದ್ದೋಗ್ಬಿಡೋದು ಇಲ್ಲ, ಅದು ದಾರೆ ಹೋಗ್ಕೊತೆ ಬರೋದಿಲ್ಲ. ಹಾಗೆಲ್ಲ ವಿರೋಧ ಕರ್ಮಣೀತಿ ಚ ಅನೇಕ ಪ್ರತಿಪತ್ತೇರ್ ದರ್ಶನ. ಮತ್ತೊಂದು ಸೂಕ್ಷ್ಮ ಪ್ರಶ್ನೆ, ಅದು ನಾಳೆ. ಹಾಗಿದ್ದರೆ ದೇವತೆಗಳಾಗ ಈಗ ದೇವತೆಗಳಲ್ಲ, ಮುಂದೆ ದೇವತೆಗಳಾಗ್ತಾರೆ ಅಂದರೆ ಅಲ್ಲಿ ಪ್ರಶ್ನೆ ಶುರು ಮಾಡಿದೆ ಮತ್ತೆ. ಓಹೋ, ಈಗ ದೇವತೆಗಳಾಗಿಲ್ಲ, ಮುಂದೆ ದೇವತೆಗಳಾಗ್ತಾರೆ ಅಂದ್ರಲ್ಲ, ಅದು ಇವರಿಗೆ ಖಾಲಿ ಇರುತ್ತಾ ಅಂತ ಪ್ರಶ್ನೆ. ಆ ಜಾಗ ಖಾಲಿ ಇರುತ್ತಾ? ಮುಖ್ಯಮಂತ್ರಿ ಚೇರ್ ಖಾಲಿ ಇಲ್ಲ ಅಂತಾರಲ್ಲ, ಈಗ ಖಾಲಿ ಇರುತ್ತಾ ಅಂತ ಪ್ರಶ್ನೆ. ಖಾಲಿ ಇರುತ್ತೆ ಅಂದರೆ ನಾವು ಇಂದ್ರಾಯನಮ ಹೇಳಿ ಉಪಯೋಗ ಏನು? ದೇವತೆಗಳು ಇಲ್ಲಲ್ಲ ಅಲ್ಲಿ, ಗೊತ್ತಾಯ್ತಾ? ಕರ್ಮಣಿ ವಿರೋಧ. ಇಂದ್ರ ಪ್ರೀತ್ಯರ್ಥ ಕರ್ಮ ಮಾಡೋಕ್ಕೆ ಬರೋದಿಲ್ಲ ನಾವೀಗ, ಇಂದ್ರದೇವರೇ ಇಲ್ಲ ಅಲ್ಲಿ, ಆಫೀಸರ್ ಅಲ್ಲಿ ಬಂದ್ಬಿಟ್ರೆ ಏನು ಮಾಡ್ತಾರೆ? ಕಾಯ್ತಾರೆ. ಹಾಗಾಗಿಬಿಡುತ್ತಾ ಅಂತ ಪ್ರಶ್ನೆ. ಇಲ್ಲ, ಅನೇಕ ಪ್ರತಿಪತ್ತೆ ದರ್ಶನ. ಮುಂದಿನ ಸೂತ್ರ ಏನು? ಇವ್ರ ಪ್ರಶ್ನೆ ನಾಡಿದ್ದು ಅನಂತ ಚತುರ್ದಶಿ ಪಾಠ ಇರುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನು? ಹಾಂ, ಓಕೆ. ಹಾಂ, ಬರ್ಲಿಕ್ಕಾಗೋದೇ ಇಲ್ಲ. ಸಾಮಾನ್ಯ ಪ್ರತಿ ವರ್ಷ ಇರೋದಿಲ್ಲ, ಅನಂತ ಚತುರ್ದಶಿ ಪಾಠ ಇರೋದಿಲ್ಲ, ಪ್ರತಿ ವರ್ಷ ಇರೋದಿಲ್ಲ. ಸಾಮಾನ್ಯ ಮಾಡ್ತಾರೆ. ಹಾಂ, ಮಂಗಳ ಇದೆ, ಜೊತೆಗೆ ಇದು ಇಲ್ಲ. ಮಂಗಳ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ನಾವು, ಆದರೆ ಇಲ್ಲ, ಪಾಠ ಇರೋದಿಲ್ಲ. ಯಾಕಂದ್ರೆ ಮನೇಲಿ ಮುಗಿಸ್ಕೊಂಡು ಬರ್ಬೇಕಲ್ಲ ಮಂಗಳಕ್ಕೆ ಬರೋರು ಕೂಡ. ಆದ್ದರಿಂದ ಪಾಠ ಇರೋದಿಲ್ಲ. ಮತ್ತು ಬುಧವಾರ ಪಾಠ ಇರೋದು, ಬುಧವಾರನೂ ಪಾಠ ಇರೋದಿಲ್ಲ. ಬೇಡ, ಬುಧವಾರ. ಆಮೇಲೆ ಪಾಡ್ಯವೂ ಇರೋದಿಲ್ಲ. 4 ಬೇರೆ ಊರಿಗೆ ಹೋಗ್ಬೋದು ಎಲ್ಲರೂ, ಯಾತ್ರೆಗೆ ಹೋಗ್ಬೋದು. ಇಲ್ಲ, ಇರೋದಿಲ್ಲ, ಅವತ್ತೇ ಇರೋದಿಲ್ಲ, ಇಲ್ಲ. ಪಾಡ್ಯ ಹುಣ್ಣಿಮೆ ಅವತ್ತ ಮಹಾಲಯೇಶ್ವರು, ಅವತ್ತೇ ಶುರು, ಹುಣ್ಣಿಮೆ ದಿವಸನೇ ಶುರು. ಅದಕ್ಕೇ ಅನಂತ ಚತುರ್ದಶಿನೇ ಮಂಗಳ ಮಾಡ್ತಿರೋದು. ಅವತ್ತು ಅಲ್ಲಿ ಮಹಾಲಯ ಶುರುವಾಗಿಬಿಟ್ರೆ ಹುಣ್ಣಿಮೆ ದಿವಸ ಸ್ವಲ್ಪ ಗಡಿಗೆ ಇದೆ ಅಷ್ಟೇ ಹುಣ್ಣಿಮೆ. ಆಮೇಲೆ ಇದು ಬಂದುಬಿಡೋದು. ಹಬ್ಬಕ್ಕೆ ಹಬ್ಬ ಹುಣ್ಣಿಮೆ ಮಾಡ್ಬೋದು ಅಷ್ಟೇ ಹೊರತು ತಿಥಿ ಬಂದುಬಿಟ್ಟಿರುತ್ತೆ. ಆದ್ದರಿಂದ ಅವತ್ತೂ ಇಲ್ಲ. ಮಂಗಳವಾರ ನಾಳೆ ಇಲ್ಲ, ಮಂಗಳವಾರ 4 ದಿವಸ ಕಂಟಿನ್ಯೂಸ್ ರಜೆ. ಗುರುವಾರ ಕೂಡ, ಗುರುವಾರ ಪಾಡ್ಯ. ಅದು ಅಲ್ಲ, ಶ್ರಾದ್ದಕ್ಕೆ ಮಾತ್ರ ಪಾಠ, ಪಾಠ್ಯ. ಬುಧವಾರ ಪಾಠ ಇಲ್ಲ, ಅದಕ್ಕೆ ಶ್ರಾದ್ದ ತಿಥಿ ಮಾಡೋರಿಗೆ ಅದಿಲ್ಲ, ಅವತ್ತು ಮಾಡ್ಬೋದು, ಅವರಿಗಿಲ್ಲ. ಇಲ್ಲ, ಆ ಪಾಠ್ಯ ಮುಗಿದಿರುತ್ತೆ, ಪಾಠದ ಪಾಠ್ಯ ಬರುತ್ತೆ, ಪಾಠದ ಶುಕ್ರವಾರ ಇದು ಎಲ್ಲ ಐತಿ. ಸೋಮವಾರ, ಮಂಗಳವಾರ, ಬುಧವಾರ 4 ಡೇ ಹಾಲಿಡೇ. 4 ದಿವಸ ಬದ್ರಿ ಯಾತ್ರೆ ಮಾಡೋದು. ಬದ್ರಿ ಯಾತ್ರೆ ಶುರು, ಬದ್ರಿ ಯಾತ್ರೆ 3 ದಿವಸಕ್ಕೆ ಮಾಡ್ಬೋದು, ಗೊತ್ತಾ? ಈಗ ಇವತ್ತು ಸಾಯಂಕಾಲ ರೀಚಾಗ ಬರೋದು, ಮತ್ತೆ ಬೆಳೆದು ಸಾಯಂಕಾಲ ವಾಪಸ್.